ಮಾಡಂಗಿಲ್ಲ, ನಾಳೆ ಬಾ ನಾಡ್ದು ಬಾತಾರ ಸರ. ಈಗೆಲ್ಲ ಬೆಳೆನೂ ನಮ್ಮದ ನಾಶ ಆಗಿ ಹೋತ್ರಿ ಸರ್. ಸಿಕ್ಕಾಪಟ್ಟೆ ಖರ್ಚು ಮಾಡಿರಿ ಸರ, ಬೆಳೆನೂ ನಾಶ ಆಗಿ ಹೋಯ್ತ್ರಿ ಸರ್. ಈಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೂಗಳಕೋಡ್ ಪಟ್ಟಣದಲ್ಲಿ ಭಾನುವಾರ ರಾತ್ರಿ ನಡೆದಿದ್ದ ಅತ್ಯಂತ ಶೋಕಾಂತ ಘಟನೆ. ಪಟ್ಟಣದ ಸರ್ವೆ ನಂಬರ್ 706/4 ಇದರಲ್ಲಿ ಸುಮಾರು 2 ಎಕರೆ 15 ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಟ್ರ್ಯಾಕ್ಟರ್ ರೂಟರ್ ಬಳಸಿ ಸಂಪೂರ್ಣವಾಗಿ ನಾಶಪಡಿಸಿದ್ದಾನೆ. ಈ ಜಮೀನು ವಿಠಲ್ ಬಸಪ್ಪ ಹೊಸೂರ್, ಭೀಮಪ್ಪ ಬಸಪ್ಪ ಹೊಸೂರ್ ಹಾಗೂ ಶಂಕರ್ ಬಸಪ್ಪ ಹೊಸೂರ್ ಎಂಬ 3 ಸಹೋದರರ ಪೋಷ್ಯ ಆಸ್ತಿಯಾಗಿದ್ದು, ಈ ದುಷ್ಕೃತಿಗೆ ಶಿವಪ್ಪ ಸಿದ್ದಪ್ಪ ಸಪ್ತಗಾರ್ ಎಂಬುವವರ ಕೈವಾಡವಿದೆ ಎಂದು ಗಂಭೀರ ಆರೋಪ ಹೊರಿಸಲಾಗಿದೆ. ದೂರು ದಾಖಲಿಸಲು ಹೋದ ಸಹೋದರರಿಗೆ ಹಾರುಗೇರಿ ಠಾಣೆಯ PSI ಮಾಳಪ್ಪ ಪೂಜಾರಿ ಮತ್ತು ಅವರ ಸಿಬ್ಬಂದಿಯಿಂದ ಮಾನಸಿಕವಾಗಿ ಹಿಂಸೆ ನೀಡಲಾಗಿದೆ ಎಂಬ ಆರೋಪವು ಕೇಳಿ ಬಂದಿದೆ. ದೂರು ದಾಖಲಿಸದೆ ದೂರುದಾರರನ್ನು 3 ದಿನಗಳಿಂದ ಪೊಲೀಸ್ ಠಾಣೆಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಸಹೋದರರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನಾವು ಮೂಲತಃ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕ್ ಮೂಗಳಕೋಡ್ ಗ್ರಾಮದವ್ರಿ. ಇದು ನಮ್ಮ ಹೊಲ ರೀ. 706/4 ಈ ರೀ. 2 ಎಕರೆ 15 ಗುಂಟೆ ಐತ್ರಿ ಸರ್. ಇದು ನಮ್ಮದ. ಏನು ಸಮಸ್ಯೆ ಆಗಿತ್ರಿ ಇಲ್ಲಿ ಸರ್? ಇದನ್ನ ರುಟ್ರ್ ಹೊಡೆದು ಹೋಗ್ಯಾರ್ರಿ. ಇದನ್ನ ಪೈಲ್ರಿ ಸರ್. ಇದಕ್ಕೆ ನ್ಯಾಯ ಐತ್ರಿ. ಇದು ಕೋರ್ಟ್ನಾಗ ಈಗ ನಮ್ಮಂತೆ ಆಗೈತಿ. ಎಷ್ಟು ವರ್ಷದ ನ್ಯಾಯ ಐತ್ರಿ ಸರ್? ಈಗ ಒಂದು 13-14 ಇದೊಂದು 23 ವರ್ಷ ಆತ್ರಿ ಸರ್. ಅಲ್ಲಿ ಆಗ ಕೋಟಿ ಹಾಕ್ಯಾನ್ರಿ ಸರ್. ಅವಾಗ ಶಿವಪ್ಪ ಸಪ್ಸಾಗರ್ ಅಂತೇಳಿ ಅವ್ರು ಕೋಟಿ ಹಾಕಿರಿ ಸರ್. ಇಂಥ ಅದ ಏನತ್ರಿ ಕೋರ್ಟ್ ಆರ್ಡರ್ ಆಗೈತ್ರಿ ಸರ್. ಈಗ ಮೂಲತಃ ಕಬ್ಜಾನು ನಾವದಿದ್ರಿ ಸರ್. ಕೋರ್ಟ್ ಆರ್ಡರ್ ಆಗಿ ಎಷ್ಟು ವರ್ಷದಿಂದ ಆಯ್ತು ರೀ? ಇದು 2013-12 ಐತ್ರಿ ಸರ್. ನಿಮ್ಮಂತ ಆಯ್ತಾ? ಹಾಂ, ನಮ್ಮಿಂತ ಆಗೈತ್ರಿ ಸರ್. ಈಗ ಮೂಲತಃ ಏನು ನಮ್ಮ ಅಜ್ಜನ ಏನೈತ್ರಲ್ಲ, ನಮ್ಮ ಅಜ್ಜ ಒಂದು ಆಸ್ತಿನ ರೀ ಸರ್. ಇದು ನಮ್ಮ ಅಜ್ಜನ ಆಸ್ತಿಂದ ನಮ್ಮ ಅಪ್ಪ ಐತ್ರಿ. ನಮ್ಮ ಅಪ್ಪನಿಂದ ನಮ್ಮ ಅಪ್ಪ ತಿರ್ಕೋದ್ಲೆ ಸರ್. ಈಗ ನಾವು 3 ಮಂದಿ ಅಣ್ಣ ತಮ್ಮ ರೀ. ನಮಗೀಗ ನಾವೇ ಇದನ್ನ ಮಾಡತ್ತೀವಿ. ನಾವು ಉಳಿಮೆ ಮಾಡಿದ್ರಿ ಸರ್. ಮೂಲತಃ ಇದನ್ನ ಕಬ್ಬನು ಖರ್ಚು ಮಾಡಿ ಈಗ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಸರ್. ನಾವು ಇದಕ್ಕೆ ಖರ್ಚು ಮಾಡಿರಿ ಕಬ್ಬ ಹಚ್ಚಿದ್ರಿ. ಈಗ ಒಂದು ಮಿನಿಮಮ್ ಒಂದು 5-6 ಗಣಿ ಕಬ್ಬು ಐತ್ರಿ ಸರ್. ಈಗ ನಾವು ಸ್ಟೇಷನ್ಗೆ ಹೋದ್ರಿ ಸರ್, ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಸ್ಟೇಷನ್ಗೆ ಯಾಕೆ ಹೋದ್ರಿ ಸರ್? ಇದಕ್ಕೆ ಪರಿಹಾರ ಒದಗಿಸ್ರಿ, ಕೇಸ್ ಮಾಡ್ರಿ ಅಂತ ಹೇಳಿದ್ರಿ. ಯಾರ ಮೇಲೆ? ಮತ್ತೆ ಇದನ್ನ ಯಾರು ಮಾಡ್ಯಾರ ಸರ್? ಇದನ್ನ ಶಿವಪ್ಪ ಸಪ್ಸಾಗರ್ ಅಂತೇಳ್ರಿ. ಅವ್ರ ಪಟ್ಟಿ ಈಚೆ ಕಡೆ ಐತ್ರಿ ಸರ್. ಅವಂದು 2 ಎಕರೆ, ಅವಂದು 2 ಎಕರೆ ಮೇಲೆ ಐತ್ರಿ ಸರ್. ಅದೊಂದು ಈಚೆ ಕಡೆ ಐತ್ರಿ ಸರ್. ಅವಂದು ಕೋರ್ಟ್ ಆರ್ಡರ್ ಆಚೆ ಕಡೆ ಐತ್ರಿ ಸರ್. ಇದು ನಮಗೆ ಐತ್ರಿ ಸರ್. ಅವ ನೈಟ್ ಬಂದ್ರಿ, ಗುರುವಾರ ನೈಟ್ ಬಂದ್ರಿ ಸರ್. ನೈಟ್ ಬಂದ ಇದನ್ನ ಇದನ್ನೆಲ್ಲ ರೂಟ್ರ್ ಹೊಡೆದ್ರಿ ಸರ್. ಇದನ್ನ ಮಾಡಿ ಹೋಗ್ಯಾನ್ರಿ ಸರ್. ಇದನ್ನೆಲ್ಲ ಹಾಡ ಮಾಡ್ಯಾನ್ರಿ ಸರ್. ನಿಮ್ಗೆ ಯಾವಾಗ ಗೊತ್ತಾತ್ರಿ ಸರ್? ನಾವು ಮುಂಜಾನೆ ಶುಕ್ರವಾರ ಮುಂಜಾನೆ ರೀ ಸರ್. ಬೆಳಿಗ್ಗೆ ಎದ್ದು ಹೊಲಕ್ಕೆ ಬಂದಾಗ ನೋಡಿದ್ರಿ ಸರ್. ನಮ್ಗೆ ಗೊತ್ತಿಲ್ರಿ ಸರ್. ಬೆಳಿಗ್ಗೆನ ಆಗೇನು ನಾವು ಹೊಲಕ್ಕೆ ಬಂದಿದ್ರಿ ಸರ್. ಹೊಲಕ್ಕೆ ನಮ್ಗೆ ಕೆಲಸ ಮಾಡ್ಬೇಕಂತ ಬಂದಿದ್ರಿ ಸರ್. ಆಗ ಬಂದಾಗ ಸರ್, ಆಗ ನೋಡಿದಾಗ ನಮ್ಗೆ ಗೊತ್ತ್ರಿ ಸರ್. ಈಗ ಹಿಂದಕ್ಲೆ ಒಂದು ಸರ ಹಿಂಗೆ ಮಾಡಿದ್ರಿ ಸರ್. ಆಗೋರಿ ಸರ್, ಅದನ್ನ ಮಾಡ್ತು ಇದನ್ನ ಮಾಡ್ತು ಅಂದ್ರೆ ಸರ್ ಅಲ್ಲೇ ನಡ್ಬಾರ್ಕ ಕೈ ಬಿಟ್ರಿ ಸರ್. ಈಗ ಹಾರಿಗೇರಿ ಸ್ಟೇಷನ್ದಾಗ ರೀ ಸರ್, PSI ಸಾಹೇಬರು ನಮ್ಗೆ ಕೇರ್ ಮಾಡ್ತಾ ಇಲ್ಲ ಸರ್. ಕೇಸ್ ತಗೊಂಡ್ರೆ ತಗೋತಾ ಇಲ್ಲ ಸರ್. CPI ಸಾಹೇಬ್ರ ತಲೆ ಹೋದ್ರು ಅವರು ಇದನ್ನ ಮಾಡತ್ತಿಲ್ಲ ಸರ್ ನಮಗೆ. ಈಗ 2 ದಿನ ಆತ್ರಿ ಸರ್. ನಿನ್ನೂ ಬಾ ಅಂದ್ರಿ, ನಿನ್ನೂ ಹೋದ್ರಿ ಸರ್. ನಿನ್ನೂ ಇದನ್ನ ಮಾಡಲಿಲ್ಲ. ಮತ್ತು ಇವತ್ತು ಬೆಳಿಗ್ಗೆ ಕರ್ಸ್ನಂದ್ರಿ ಸರ್. ಬೆಳಿಗ್ಗೆನೂ ಕರ್ಸಲಿಲ್ಲ. 3 ಗಂಟೆ ಅಂದ್ರಿ, 4 ಗಂಟೆ ಅಂದ್ರಿ ಸರ್. ಈಗ ಎಷ್ಟು ಟೈಮ್ ಆದ್ರೂ ಸರ್ ಕರ್ಸ್ತಾ ಇಲ್ಲ. ಎಲ್ಲಿ ಹೋಗಿರಿ ಹೋರಿ, ಏನು ಮಾಡ್ತೀರಿ ಮಾಡಿ, ನಾವು ಕೇಸ್ ಮಾಡಂಗಿಲ್ಲ, ಅದರ ಇದನ್ನು ಮಾಡಂಗಿಲ್ಲ ತನ ಹತ್ತಿರ ಸರ್. ಯಾರ್ರಿ? PSI ಸಾಹೇಬ್ರಿ ಸರ್. ಅದನ್ನ ನಾವು ಎಷ್ಟು ಇದನ್ನ ಮಾಡಿರಿ ಸರ್, ನಮ್ಮನ್ನೇನು ಕೇರ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ಇದನ್ನ ಏನೈತ್ರಿ ಸರ್, ಎಲ್ಲ ಕಡೆ ಇದನ್ನ ಮಾಡಿರಿ ಸರ್. ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕ್ರಿ ಸರ್. ಏನ್ರಿ ಸರ್ ಇದು? ಏನು ಸಮಸ್ಯೆ ತಮ್ಮದು? ನಮ್ದು ಏನು ಸರ್, ಪಿತ್ರಾರ್ಜಿತ ಆಸ್ತಿ ಇದು. ನಮ್ಮ ತಂದೆ ಹೆಸರಲ್ಲೇ ಖರೀದಿತ್ತು ಒಂದು ಜಮೀನು ಐತ್ರಿ. ಯಾವ ಸರ್ವೆ ನಂಬರ್? ಎಷ್ಟು ಎಕರೆ? 6/4 2 ಎಕರೆ 15 ಗುಂಟೆ ಐತ್ರಿ. ಅದಕ್ಕೆ ನಮ್ಮ ಅಜ್ಜ ನಮ್ಮ ದೂರಿನ ಸಂಬಂಧಿ ಒಬ್ಬರು ಆಗ ಶಿವಪ್ಪ ಸಪ್ತಾಗರ್ ಅದಕ್ಕೆ ಅದ ಆಸ್ತಿ ಬೇಕಂತ ಕೇಸ್ ಹಾಕಿದ್ರಿ. ಅದು ಅವರು ಅಂತೆ ಆಗಲಿಲ್ಲ ಸರ್. ಅವನು ಪಶ್ಚಿಮಕ್ಕೆ 2 ಎಕರೆ 15 ಗುಂಟೆ ಕ್ಷೇತ್ರ ಅದ ಸರ್ ಆಲ್ರೆಡಿ. ಇದ್ರೂ ಇದು ಪೂರ್ವಕನ ಬೇಕಂತ ಕೇಸ್ ಹಾಕಿದ್ರು. ಆದ್ರೂ ಅದು ಹೈಕೋರ್ಟ್ನ ಇಲ್ಲಿ ಜೂನಿಯರ್ ಕೋರ್ಟ್ನಾಗ ಆಗಲ್ರಿ, ಸೀನಿಯರ್ ಕೋರ್ಟ್ನಾಗ ಆಗಲ್ರಿ. ಮತ್ತು ಹೈಕೋರ್ಟ್ ಹಾಕಿದ್ರಿ. ಹೈಕೋರ್ಟ್ದಿಂದ ಇಲ್ಲಿ ಮತ್ತೆ ರಿಮೈಂಡ್ ಆಗಿದೆ ಸರ್, ನಮ್ಮ ತನಿಖೆ ಮಾಡ್ಬೇಕತ್ತೀರಿ. ಆದ್ರೂ ಅವ್ರು ಈಗ ತನಿಖೆ ಮಾಡ್ಬೇಕಂತ ಹಾಕಿರೋ ಅವ್ರನ್ನ ಆಸ್ತಿ ನಮ್ದ ಆಗತ್ತೆ. ಈಗ ಒಂದು ಸುಮಾರು ತಲ್ಲಿ ಮಟ್ಟಕ್ಕೆ ಬಂತು ಸರ್. ಅದು ಕಬ್ಜಾ ಯಾರ್ದು ಐತ್ರಿ? ಕಬ್ಜಾ ನಾವೇ ಇದ್ರು ಸರ್. ನಮ್ಮ ಅಪ್ಪ ನಮ್ಮ ತಂದೆನೂ ಅಲ್ಲೇ ಇದ್ರಿ, ನಾವು ಅಲ್ಲೇ ಇದ್ರು ಸರ್. ಯಥಾಸ್ಥಿತಿ ಅಲ್ಲೇ ಇದ್ರು ಸರ್. ಆಯ್ತು, ಈಗ ಬಂದ ಅವ್ರು ನಿನ್ನೆ ಗುರುವಾರ ದಿನ ಬಂದ್ರಿ, ರಾತ್ರಿ ಬಂದ ಕಬ್ಬ ಎಲ್ಲ ರೊಟ್ಟು ಹೊಡೆದ ಹೋಗ್ಯಾರ ಸರ್. ನಿಮ್ಗೆ ಯಾವಾಗ ಗೊತ್ತ? ನಮಗೆ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ಹೋದ್ರು ಸರ್ ಹೊಲಕ್ಕೆ ರೀ. ಹೊಲಕ್ಕೆ ಹೋದಾಗ ಗೊತ್ತಾದ್ರೆ ಇಲ್ಲಿ ಆಜು ಬಾಜು ಕೇಳಿದ್ರು ಅವ್ರು ಕೇಳೋಣ. 1 ಸುಮಾರು 2 ಸುಮಾರು ಟ್ರ್ಯಾಕ್ಟರ್ ಬಂದಿತ್ತು, ಜೀಪ್ ಬಂದಿತ್ತು. ಯಾರು ಬಂದಿರೋದು ಕತ್ಲ ನಮ್ಗೆ ಗೊತ್ತಲ್ಲ ಅಂತ ಹೇಳಿ ಸರ್. ಆಯ್ತು, ಅದಾದ ನಂತರ ನಾವು ಸಾಹೇಬ್ರಿಗೆ 11 ಸುಮಾರು PSI ಸಾಹೇಬ್ರಿಗೆ ಕಾಲ್ ಮಾಡಿರಿ. ಬಾ ಸಾಯಂಕಾಲ ನಾವು ವಿಚಾರ ಮಾಡೋ ತಂದ್ರಿ. ಸಾಯಂಕಾಲ ಹೋಗಿ ಅರ್ಜಿ ಬರೆದು ಕೊಟ್ಟನ್ರಿ. ಅರ್ಜಿ ಬರೆದು ಕೊಡಂದ್ರಿ, ಅರ್ಜಿ ಬರೆದು ಕೊಟ್ಟನ್ರಿ.
ಮತ್ತು ಅವ್ರು NCR ಮೇಲೆ ನಮ್ಗೆ ರಿಸೀವ್ ಕೊಡೋದ್ರೆ ರಿಸೀವ್ ಕೊಡಲಿಲ್ಲ ಸರ್. NCR ಹತ್ತಿರ ಅದೇನೋ ಅದ್ರ ಮೇಲೆ ಸಹಿ ಮಾಡಂದ್ರೆ ನಾನು ಸಹಿ ಮಾಡಕ್ಕೆ ನಿರಾಕರಿಸಿ ಸರ್. ನಾನು ಒಳಗೆ ಹಾಕಿದ್ರೆ ಹಾಕ್ರಿ ಬೆಳಿಗ್ಗೆ ತಕ್ಕ ಇಲ್ಲಿ ಇರ್ತೀನಿ ನಾನು. ನಿಮ್ನ್ಯಾಗ ಒಳಗೆ ಹಾಕ್ತಂದ್ರಿ? ಅವ್ರು ಸಹಿ ಮಾಡ್ಲಿಕ್ಕೆ ರಿಸೀವ್ಡ್ ಮೇಲೆ ಅದನ್ನ ಇದನ್ನು NCR ಮೇಲೆ ಸಹಿ ಮಾಡ್ಲಿಕ್ಕೆ ಒಳಗೆ ಹಾಕ್ತಂದ ಸರ್. ಯಾರಂದ್ರಿ? ಶಿವಾನಂದ ದೊಡ್ಡಮನಿ ಅವ್ರ ಹತ್ರ ಹೆಚ್ಚಿದಾರೆ ಸರ್ ಅವ್ರು ವಾಲ್ದರ್ ಸಾಹೇಬ್. ಅವ್ರು ಒಳಗೆ ಹಾಕ್ತಂದ ಅದ್ರ ನಾ ಇರ್ತಂತೇನ್ರಿ. ಇರ್ತನು ನೀ ಎಲ್ಲಿ ಹೋಗಿ ಹೋಗು, ನಾ ಎಲ್ಲಿ ಹೋದ್ರೂ ಇಲ್ಲೇ ಬರಬೇಕು, ನಂಗೆ ಎಲ್ಲ ಗೊತ್ತೈತಿ. ನಮ್ಮ ಕೇಸ್ ಹಾಕಕ್ಕೆ ಬರಲ್ಲತ್ತಾರ ಸರ್. ನಾವು ಸಿವಿಲ್ ಮ್ಯಾಟರ್ ಕೇಸ್ ಹಾಕಿ ಬರಲ್ಲ ಅಂದ್ರೆ ನಾವು ಆದೇಶ ಪ್ರಕಾರ ನಾವು ಇದ್ದೀವಿ. ಈಗ ಆಲ್ರೆಡಿ ನಾವು ಸಾಹೇಬ್ರ ಹತ್ರ ರಗಡ್ ಸಲ ಏಪ್ರಿಲ್ ತಿಂಗಳಾಗ ಹೋಗಿದ್ರು ಸರ್. ಮಾರ್ಚ್ ಏಪ್ರಿಲ್ ತಿಂಗಳಾಗ ಹೋಗಿದ್ರು. ಅವ್ರು ಹೆಂಗೆ ಕಬ್ಜಾ ಆಯ್ತು ಇರತ್ತಂದ್ರೆ ದನಿಗೆ ಮಾಡಕ್ಕೆ ಹೋಗ್ಬಾರ್ದಂದ್ರೆ. ಆದ್ರೂ ಈಗ ಬಂದು ಇವ್ರು ಇಲ್ಲ ನಮ್ಗೆ ಕೇಸ್ ಹಾಕಕ್ಕೆ ಬರಂಗಿಲ್ಲ. ನೀವು ಆದೇಶ ಆದ ಪ್ರಕಾರ ಖರೀದಿ ಜಮೀನು ಪ್ರಕಾರ ನಾವು ಅಲ್ಲಿ ಕಬ್ಜಾ ಇದ್ದೀವಿ ಅಂದ್ರೆ ಮತ್ತು ನೀವು ಅಲ್ಲಿ ಅವ್ರು ಬಂದು ಇನ್ನೊಬ್ರು ಅತಿಕ್ರಮಣ ಮಾಡ್ಯಾರ ನಮ್ಮದು. ಕಾನೂನು ಬಾಹಿರವಾಗಿ ಅವ್ರು ದಪ್ಪಾದವಿ ಮಾಡಿ ಹೋಗ್ಯಾರ. ಆದ್ರೂ ಈಗ ನಮಗೆ ಅವರು ಸ್ಪಂದನೆ ಮಾಡ್ತಾ ಇಲ್ರಿ ಪೊಲೀಸ್ ಠಾಣೆ ಅವ್ರು. ಅದು ನಿನ್ನೆ ಘಟನೆ ಅದು? ಹಾಂ, ನಿನ್ನೆ ಘಟನೆ. ಮತ್ತೆ ಇವತ್ತು ಏನಾಯ್ತು ರೀ? ಅದಕ್ಕೆ ನಾ ಎಲ್ಲಿ ಹೋಗ್ಬೇಕಂತ ಅಂದ್ರೆ ಹೇಳಕತ್ತಾರಲ್ಲ, ನೀ ಎಲ್ಲಿ ಹೋಗಿ ಹೋಗಪ್ಪ ಅವ್ರು ಹೇಳ್ತಾರೆ ಸರ್. ಶಿವಾನಂದ ದೊಡ್ಡಮನಿ ಸರ್ ಹತ್ರ ಇದಾರೆ ಅವ್ರು. ಅವ್ರ ಹತ್ರ ಪರಿಹಾರ ಇಸ್ದು ಕೊಡ್ತೀನಿ ಅಷ್ಟೇ ಹೇಳ್ತಾರೆ ಅವರು. ಅದು ಇವ್ರು ಪರಿಹಾರ ಅವ್ರ ಹತ್ರ ನಮ್ಗೆ ಇಸ್ದು ಕೊಡ್ತೀನಿ ತಡಿಯತ್ ಹೇಳ್ತಾರೆ ಸರ್. ಇವ್ರು ಅಂದ್ರೆ ಪರಿಹಾರ ಅವ್ರಿಗೆ ಏನೋ ಅವ್ರನ್ನೇನು ಹೇಳ್ಕೊಂಡು ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಸರ್ ನಮಗೆ. ಬಂದು ಎಲ್ಲಿ ಹೋಗಿ ಹೋಗು, ಇಲ್ಲೇ ಬರಬೇಕು, ಎಲ್ಲಿ ಹೋದ್ರೆ ನಾನು ಇಲ್ಲೇ ಬರ್ತೀನಿ, ನಾವು ಇಲ್ಲೇ ಬಂದು ನಾವು ತನಿಖೆ ಮಾಡ್ಬೇಕಂತ ಹೇಳ್ತಾರೆ ಸರ್. ಯಾರ್ರಿ? ಅವ್ರು ಶಿವಾನಂದ ದೊಡ್ಡಮನಿ ಸರ್. ಇಷ್ಟು ಆಗಿದ್ದಾರೆ ಸರ್. ಇವತ್ತು ನಿನ್ನೆ ಹೋಗಿ ಕೂತ್ರಿ, ಇವತ್ತು ಬಂದ್ರಿ ಸರ್. ಇವತ್ತು ಕೂತ್ರು ಇವತ್ತು ಏನೋ ಸ್ಪಂದನೆ ಮಾಡಿಲ್ಲ ಸರ್. ಇನ್ನೂ ತಕ್ಕ ಬೆಳಗ್ಗೆಯಿಂದ ಕುಣ್ಸ್ಕೊಂಡು ಕೂತ್ರು ಸರ್. ಅಲ್ಲ, ಈ ಕೇಸ್ನಾಗ ಅವರು ಭಾಗಿದಾರಂತ ನಮ್ಮ ಅಭಿಪ್ರಾಯ ಸರ್. ಅವರು ಅಂದ್ರೆ ಅತಿಕ ಕಾನೂನು ಬಾಹಿರವ್ರಿಗೆ ಬಂದವ್ರಿಗೆ ಅವ್ರಿಗೆ ಸಪೋರ್ಟ್ ಮಾಡತ್ತಾರ ನಮ್ಮದೊಂದು ಅಭಿಪ್ರಾಯ ಇದೆ. ಅಲ್ಲ, ಈಗ ನೀವು PSI ಸಾಹೇಬ್ರಿಗೆ ಭೇಟಿ ಆದ್ರಿ? ಭೇಟಿ ಆದ್ರು. ನಿಮ್ಮ ಕೇಸ್ ತಗೋತಾ ಇಲ್ಲ, ಅರ್ಜಿ ತಗೋತಾ ಇಲ್ಲ. CPS ಸಾಹೇಬ್ರು ಭೇಟಿ ಆದ್ರಿ? ಭೇಟಿ ಆಗಿದ್ರು ಸರ್. ನಿನ್ನೆ ಭೇಟಿ ಆಗಿದ್ರು. ಅವ್ರು ಏನಂದ್ರು? ಅವ್ರು ನಾಳೆ 10 ಗಂಟೆ ತನಕ ತಡಿಪ ಹೇಳಿ ನಮ್ಮ ಮುಂದೆ PSI ಸಾಹೇಬ್ರಿಗೆ ದೊಡ್ಡ ಮನುಷ್ಯ ಅವ್ರು ಟೇಬಲ್ ಕಿರ್ತಾರೆ. ಅವ್ರಿಗೆಲ್ಲ ಫೋನ್ ಹಚ್ಚಿದ್ರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರಕ್ಕೆ ಏನತ್ತಲ್ಲ ಸರ್. ಬೆಳಿಗ್ಗೆ 10:04 ಅಂದ್ರೆ ಸರ್ ಅಲ್ಲಿ ಹೋಗಿ ಫೋನ್ ಹಚ್ಚಿ ಎಲ್ಲ ಅವ್ರನ್ನ ಕೇಳಿದ್ರು. ಇವತ್ತು ರೀ ಇವತ್ತಿಗೆ ಇನ್ನೂ ತಕ ಕುಣಿಸಂದ್ರು ಈಗ ಇನ್ನೂ ತಕ ಏನೂ ರೆಸ್ಪಾನ್ಸ್ ಇಲ್ಲ ಸರ್. ಇನ್ನು ಮುಂದೆ ಏನು ಮಾಡೋರು ನೀವು? ಮುಂದಿನ ನಿಮ್ಮ ಒಂದು ನಡೆ ಏನು? ಮುಂದಿನ ನಡೆಯಲ್ಲ ಸರ್. ಇನ್ನು ಮೇಲಾಧಿಕಾರಿ ಹತ್ರ SP ಸಾಹೇಬ್ರ ಹತ್ರ ಭೇಟಿ ಆಗ್ಬೇಕಂತ ಮಾಡಿರಿ ಸರ್. ತಮ್ಮ ಹೆಸರೇನ್ರಿ? ನಮ್ಮ ಹೆಸರು ವಿಠಲ್ ಬಸಪ್ಪ ಹೊಸರು ಸರ್. ಈ ಕೃತ್ಯದಿಂದ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ದೂರುದಾರರು ಜಮೀನು ಹಾಗೂ ಬೆಳೆ ರಕ್ಷಣೆಗಾಗಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಘಟನೆ ಗ್ರಾಮಾಂತರ ಪ್ರದೇಶದ ಜಮೀನು ಬಿಕ್ಕಟ್ಟಿಗೆ ಒಂದು ಉದಾಹರಣೆಯಾಗಿದ್ದು, ಪೊಲೀಸರು ಘಟನೆಯಿಂದ ತನಿಖೆ ನಡೆಸಿ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿವೆ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೆನುಗ್ರಾಮ್, ರಾಯಬಾಗ್.